ಓಂ ಶಾಂತಿ. ಮುರಳಿ ದಿನಾಂಕ 5/7/2026 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ ಮಧುಬನ. ರಿವೈಸ್ ಮುರಳಿ 15/12/2010. ತಂದೆಯು ತಿಳಿಸುತ್ತಾರೆ, ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿ ಆಗಿ. ಸೆಕೆಂಡಿನಲ್ಲಿ ವ್ಯರ್ಥಗಳಿಗೆ ಬಿಂದು ಹಾಕುವ ಅಭ್ಯಾಸಿಯಾಗಿ ಪ್ರತಿಯೊಂದು ಸಂಕಲ್ಪ ಮತ್ತು ಸಮಯವನ್ನು ಸಫಲ ಮಾಡಿ. ನನ್ನದನ್ನು ನಿನ್ನದರಲ್ಲಿ ಪರಿವರ್ತನೆ ಮಾಡಿ ನಿಶ್ಚಿಂತ ಚಕ್ರವರ್ತಿಯಾಗಿ ಸೆಕೆಂಡಿನಲ್ಲಿ ವ್ಯರ್ಥವನ್ನು ಬಿಂದು ಹಾಕುವ ಅಭ್ಯಾಸಿಯಾಗಿ ಪ್ರತಿಯೊಂದು ಸಂಕಲ್ಪ ಮತ್ತು ಸಮಯವನ್ನು ಸಫಲ ಮಾಡಿ. ಈ ದಿನ 4 ಕಡೆ ತನ್ನ ನಿಶ್ಚಿಂತ ಚಕ್ರವರ್ತಿ ಮಕ್ಕಳನ್ನು ನೋಡುತ್ತಿದ್ದೇನೆ. ಈ ರೀತಿ ನಿಶ್ಚಿಂತ ಚಕ್ರವರ್ತಿಗಳ ಸಭೆ ಈಗಷ್ಟೇ ಕಂಡುಬರುತ್ತದೆ, ಏಕೆಂದರೆ ಈಗಷ್ಟೇ ತಂದೆ ಚಿಂತೆಯನ್ನು ತೆಗೆದುಕೊಂಡು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುತ್ತಾರೆ. ಆದ್ದರಿಂದ ತಮ್ಮ ಸಭೆ ಈ ಸಮಯದಲ್ಲಿಯೇ ಕಂಡುಬರುತ್ತದೆ. ತಾವೆಲ್ಲರೂ ಬೆಳಗ್ಗೆ ಏಳುವಾಗ ನಿಶ್ಚಿಂತ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೀರಿ. ತಿನ್ನುತ್ತಾ, ಕುಳಿತುಕೊಳ್ಳುತ್ತಾ, ಕರ್ಮ ಮಾಡುತ್ತಾ ಯಾವುದೇ ಚಿಂತೆ ಇಲ್ಲ. ನಿದ್ರೆ ಮಾಡಿದರೂ ನಿಶ್ಚಿಂತ. ಈ ರೀತಿ ಚಕ್ರವರ್ತಿ ಮತ್ತು ನಿಶ್ಚಿಂತತೆ ಏಳುತ್ತಾ ನಿದ್ರೆ ಮಾಡುತ್ತಾ ಅನುಭವ ಮಾಡುತ್ತೀರಾ, ಏಕೆಂದರೆ ತಾವೆಲ್ಲರೂ ತಂದೆಗೆ ಚಿಂತೆ ಕೊಟ್ಟು ನಶೆ ತೆಗೆದುಕೊಂಡು ಬಿಟ್ಟಿದ್ದೀರಿ. ಆದ್ದರಿಂದ ನಿಶ್ಚಿಂತ ಚಕ್ರವರ್ತಿ ಆಗಿಬಿಟ್ಟಿದ್ದೀರಿ. ಒಂದು ವೇಳೆ ನಡೆಯುತ್ತಾ ಯಾವುದೇ ಚಿಂತೆ ಬಂದುಬಿಟ್ಟರೆ ಚಿಂತೆ ಏನು ಮಾಡುತ್ತದೆ? ನಶೆ ಇದ್ದರೆ ತಮ್ಮ ಮಸ್ತಕದಲ್ಲಿ ಪ್ರಕಾಶದ ಬೆಳಕು ಹೊಳೆಯುತ್ತದೆ. ಒಂದು ವೇಳೆ ಚಿಂತೆ ಬಂದುಬಿಟ್ಟರೆ ಹೊರೆಯ ಬುಟ್ಟಿ ಬಂದುಬಿಡುತ್ತದೆ. ಹೇಳಿ, ತಮಗೆ ಪ್ರಕಾಶದ ಹೊಳಪು ಚೆನ್ನಾಗಿರುತ್ತದೋ ಅಥವಾ ಹೊರೆಯ ಮಂಕ್ರಿ ಚೆನ್ನಾಗಿರುತ್ತದೆಯೋ? ನಿಶ್ಚಿಂತ ಚಕ್ರವರ್ತಿ ಸ್ವಯಂಗೂ ಸಹ ಪ್ರಿಯವಾಗುತ್ತದೆ ಮತ್ತು ಯಾರು ಆ ಸ್ಥಿತಿಯಲ್ಲಿ ಹಾರುತ್ತಾರೆ ಅವರ ಹೊಳೆಯುತ್ತಿರುವ ಪ್ರಕಾಶ ನೋಡಿ ಬೇರೆಯವರಿಗೆ ಎಷ್ಟು ಪ್ರಿಯವಾಗುತ್ತದೆ. ಆದ್ದರಿಂದ ಬಾಪ್ದಾದಾರವರು ಸದಾ ಮಕ್ಕಳಿಗೆ ನಿಶ್ಚಿಂತ ಚಕ್ರವರ್ತಿ ಸ್ಥಿತಿಯಲ್ಲಿ ಇರುವುದನ್ನು ಈ ಸ್ಮೃತಿ ಸ್ವರೂಪದಲ್ಲಿ ಸ್ಥಿತ ಮಾಡುತ್ತಾರೆ. ಆದ್ದರಿಂದ ತಮ್ಮ ಚಿತ್ರಗಳೂ ಸಹ ಭಕ್ತರು ಡಬಲ್ ಕಿರೀಟಧಾರನನ್ನಾಗಿ ತೋರಿಸುತ್ತಾರೆ. ಒಂದು ಪ್ರಕಾಶದ ಕಿರೀಟ, ಇನ್ನೊಂದು ವಿಕಾರಗಳನ್ನು ಜಯಗಳಿಸುವ ಚಕ್ರವರ್ತಿಯ ಕಿರೀಟವನ್ನು, ಡಬಲ್ ಕಿರೀಟವನ್ನು ತೋರಿಸುತ್ತಾರೆ. ಆದ್ದರಿಂದ ಬಾಪ್ದಾದಾರವರು ಸದಾ ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣವನ್ನು ಕೊಡುತ್ತಾರೆ. ಸದಾ ಮೋಜಿನಲ್ಲಿ ಇರುವುದು ಬಹಳ ಸಹಜವಾಗಿದೆ. ಯಾವುದು ಸಹಜವಾಗಿದೆ? ಕೇವಲ ಹದ್ದಿನ ನನ್ನತನ ತಂದೆಗೆ ಕೊಟ್ಟುಬಿಡಿ. ಕೇವಲ ಹದ್ದಿನ ನನ್ನತನ ತಂದೆಗೆ ಕೊಟ್ಟುಬಿಡಿ. ನನ್ನದರಿಂದ ನಿನ್ನದೂ ಮಾಡಿದರೆ ನಿಶ್ಚಿಂತ ಚಕ್ರವರ್ತಿ ಆಗಿಬಿಡುತ್ತೀರಿ. ಒಂದೇ ಶಬ್ದದ ಅಂತರವಾಗಿದೆ. ನಿನ್ನದು ನನ್ನದು, ನೀ ಮತ್ತು ನ ಎಂಬ ಶಬ್ದಗಳ ಅಂತರದಲ್ಲಿ ನಿಶ್ಚಿಂತ ಚಕ್ರವರ್ತಿ ಆಗಿಬಿಡುತ್ತೀರಿ. ಸಹಜವಾಗಿದೆಯಲ್ಲವೇ? ನಿಶ್ಚಿಂತ ಚಕ್ರವರ್ತಿ ಆಗಿದ್ದೀರಾ? ಚಿಂತೆ ಇರುತ್ತದೆಯೇ? ಒಂದು ವೇಳೆ ಎಂದಾದರೂ ನಶೆಗೆ ಬದಲಾಗಿ ಚಿಂತೆ ಬಂದುಬಿಟ್ಟರೆ ಅಂತರ ನಿನ್ನದು ಬದಲಾಗಿ ನನ್ನದು ಎಂದು ತಿಳಿಯುವುದರಿಂದ ಬರುತ್ತದೆ. ಅಂದಾಗ ಎಲ್ಲರದು ಪ್ರತ್ಯಕ್ಷವಾಗಿ ಯಾವ ಲಕ್ಷ್ಯವಿದೆ? ಚಿಂತೆ ಕೊಟ್ಟುಬಿಟ್ಟಿದ್ದೀರಾ ಅಥವಾ ಮಧ್ಯದಲ್ಲಿ ನಶೆಯನ್ನು ಬಿಟ್ಟು ಚಿಂತೆಯಲ್ಲಿ ಬಂದುಬಿಡುತ್ತೀರೋ? ಚಿಂತೆ ಬರುತ್ತದೋ ಅಥವಾ ನಿಶ್ಚಿಂತವಾಗಿರುತ್ತೀರೋ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಯಾರು ಸದಾ ನಿಶ್ಚಿಂತ ಚಕ್ರವರ್ತಿಯಾಗಿ ಇರುತ್ತೀರಿ ಅವರು ಕೈ ಎತ್ತಿ. ನಿಶ್ಚಿಂತ ಚಕ್ರವರ್ತಿ ಪಕ್ಕ ಆಗಿದೆಯೋ ಅಥವಾ ಕೆಲವೊಮ್ಮೆ ಮಾತ್ರ ಆಗಿರುತ್ತೀರೋ? ನಿಶ್ಚಿಂತ ಚಕ್ರವರ್ತಿ ಕೈ ಉದ್ದವಾಗಿ ಎತ್ತಿ. ಕೆಲವೊಮ್ಮೆ ಆಗುವವರೂ ಇದ್ದಾರೆ. ಸೇವೆಯ ಚಿಂತೆ ಬೇರೆ ಮಾತಾಗಿದೆ. ಆದರೆ ಆ ಚಿಂತೆ ಬೇರೆಯವರನ್ನು ನಿಶ್ಚಿಂತರನ್ನಾಗಿ ಮಾಡುವ ಸಾಧನವಾಗಿದೆ. ತಮ್ಮ ಸಂಸ್ಕಾರಗಳಿಂದ ಒಂದು ವೇಳೆ ಚಿಂತೆ ಬಂದರೆ
ಅದನ್ನು ಆ ಸಮಯದಲ್ಲಿಯೇ ನನ್ನದರ ಬದಲಾಗಿ ನಿನ್ನದು ಎನ್ನುವುದರಲ್ಲಿ ಪರಿವರ್ತನೆ ಮಾಡಿಬಿಡಿ. ತಂದೆಗೆ ಚಿಂತೆ ಕೊಟ್ಟುಬಿಡಿ ಮತ್ತು ನಶೆಯನ್ನು ತೆಗೆದುಕೊಳ್ಳಿ. ಏಕೆಂದರೆ ತಂದೆ ಬಂದಿರುವುದೇ ಮಕ್ಕಳ ಚಿಂತೆಯನ್ನು ತೆಗೆದುಕೊಂಡು ನಶೆಯನ್ನು ಕೊಡಲು. ಅಂದಾಗ ಚೆಕ್ ಮಾಡಿಕೊಳ್ಳಿ, ನನ್ನಲ್ಲಿ ಕೆಲವೊಮ್ಮೆ ಬಹಳ ಸಮಯದ ಸಂಸ್ಕಾರ ಇಮರ್ಜ್ ಆಗುವುದಿಲ್ಲ ತಾನೇ? ಏಕೆಂದರೆ ಬಾಪ್ದಾದಾರವರು ಸ್ವಲ್ಪ ಸಮಯದಿಂದ ಮಕ್ಕಳಿಗೆ ವರ್ತಮಾನ ಸಮಯದ ಪ್ರಮಾಣ ಎಂದಾದರೂ ಏನಾದರೂ ಆಗಬಹುದು ಮತ್ತು ಎಂದಾದರೂ ಆಗಬಹುದು ಎಂದು ತಿಳಿಸಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ಮಗು ತಮಗೆ ತಾವು 1 ಸೆಕೆಂಡಿನಲ್ಲಿ ಬಿಂದು ಹಾಕಲು ಬಯಸಿದರೆ ಹಾಕಲು ಸಾಧ್ಯವೇ? ಅಟೆನ್ಷನ್ ಕೊಡಬೇಕು. ಯಾವುದೇ ವ್ಯರ್ಥ ಸಂಕಲ್ಪ ಬಂದಿದೆ ಎಂದು ತಿಳಿಯಿರಿ. ಆಗ ಬಿಂದು ಮೂಲಕ 1 ಸೆಕೆಂಡಿನಲ್ಲಿ ವ್ಯರ್ಥವನ್ನು ಸಮಾಪ್ತಿ ಮಾಡಲು ಸಾಧ್ಯವೇ? ಇಷ್ಟು ಅಭ್ಯಾಸವಿದೆಯೇ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಆ ಸಮಯದ ಪರಿಸ್ಥಿತಿ ಅನುಸಾರವಾಗಿ ಪುರುಷಾರ್ಥ ಮಾಡಿ ವ್ಯರ್ಥವನ್ನು ದೂರ ಮಾಡುವ ಅವಶ್ಯಕತೆ ಇದೆ. ಬಿಂದು ಹಾಕಲು ಬಯಸಿದರೆ ಪ್ರಶ್ನಾರ್ಥ ಆಗಿಬಿಡುತ್ತದೆ. ಏಕೆ, ಏನು, ಹೇಗೆ? ಆ ಸಮಯದಲ್ಲಿ ಇದನ್ನು ಯೋಚನೆ ಮಾಡುತ್ತಿದ್ದರೆ ಬರುವಂತಹ ಸಮಯದಲ್ಲಿ ತಂದೆಯ ಜೊತೆ ಹೋಗುವ ಯಾವ ಲಕ್ಷ್ಯವಿದೆ? ತಂದೆಯಂತೂ ಸೆಕೆಂಡಿನಲ್ಲಿ ಬಿಂದು ಆಗಿದ್ದಾರೆ ಮತ್ತು ಸೆಕೆಂಡೂ ಸಹ ಬಿಂದು ಆಗಿದೆ ಮತ್ತು ಫುಲ್ ಸ್ಟಾಪ್ ಸಹ ಬಿಂದು ಆಗಿದೆ. ಇಷ್ಟು ಅಭ್ಯಾಸವಿದೆಯೇ? ಆದ್ದರಿಂದ ಈಗಿನಿಂದ ಈ ಅಭ್ಯಾಸದ ಅಭ್ಯಾಸಿ ಆಗಿದ್ದರೆ ತಂದೆಯ ಸಮಾನ ಶ್ರೀಮತದ ಕೈಯಲ್ಲಿ ಕೈ ಕೊಡುತ್ತಾ ತಮ್ಮ ಮನೆ ತಲುಪಿ ಬಿಡುತ್ತೀರಿ. ಆದ್ದರಿಂದ ಬಾಪ್ದಾದಾರವರು ಮೊದಲೂ ತಿಳಿಸಿದ್ದಾರೆ. 2 ಮಾತುಗಳ ಅಟೆನ್ಷನ್ ಅಂಡರ್ಲೈನ್ ಮಾಡಿ. ಎರಡು ಮಾತುಗಳು ಯಾವುದು? ಒಂದು ಸಂಕಲ್ಪದ ಖಜಾನೆ, ಮತ್ತೊಂದು ಸಮಯದ ಖಜಾನೆ ಆಗಿದೆ. ಬಾಪ್ದಾದಾರವರ ಹೃದಯ ಸಿಂಹಾಸನ ಮಕ್ಕಳಿಗೆ ವಿಶ್ವ ಕಲ್ಯಾಣದ ಕರ್ತವ್ಯದಲ್ಲಿ ಸದಾ ಮುಂದುವರಿಯುವವರನ್ನು ಬಾಪ್ದಾದಾರವರು ದೃಷ್ಟಿ ಕೊಡುತ್ತಾ ಹೃದಯದ ಪ್ರೀತಿ ಮತ್ತು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ. ಪ್ರತಿಯೊಂದು ಮಗು ದೂರ ಕುಳಿತಿದ್ದರೂ ಸನ್ಮುಖದ ಅನುಭವ ಮಾಡುತ್ತಿದ್ದಾರೆ ಮತ್ತು ಬಾಪ್ದಾದಾರವರು ಎಲ್ಲ ಮಕ್ಕಳನ್ನು ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾ ಎಲ್ಲ ಮಕ್ಕಳೊಂದಿಗೆ ನಮಸ್ತೆ ನಮಸ್ತೆ ಮಾಡುತ್ತಿದ್ದಾರೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಇಂದಿನ ವರದಾನ: ಸ್ನೇಹ ಹಾಗೂ ಶಕ್ತಿ ರೂಪದ ಸಮತೋಲನದ ಮೂಲಕ ಸೇವೆ ಮಾಡುವಂತಹ ಸಫಲತಾ ಮೂರ್ತಿ ಭವ. ಸ್ನೇಹ ಹಾಗೂ ಶಕ್ತಿ ರೂಪದ ಸಮತೋಲನದ ಮೂಲಕ ಸೇವೆ ಮಾಡುವಂತಹ ಸಫಲತಾ ಮೂರ್ತಿ ಭವ. ಹೇಗೆ ಒಂದು ಕಣ್ಣಿನಲ್ಲಿ ತಂದೆಯವರ ಸ್ನೇಹ ಹಾಗೂ ಇನ್ನೊಂದು ಕಣ್ಣಿನಲ್ಲಿ ತಮಗೆ ಸಿಕ್ಕಿರುವ ಕರ್ತವ್ಯ ಅಥವಾ ಸೇವೆಯ ಸ್ಮೃತಿಯಲ್ಲಿ ಸದಾ ಇರುತ್ತದೆ. ಹೇಗೆ ಒಂದು ಕಣ್ಣಿನಲ್ಲಿ ತಂದೆಯವರ ಸ್ನೇಹ ಹಾಗೂ ಇನ್ನೊಂದು ಕಣ್ಣಿನಲ್ಲಿ ತಮಗೆ ಸಿಕ್ಕಿರುವ ಸೇವೆಯು ಸದಾ ಸ್ಮೃತಿಯಲ್ಲಿ ಇರುತ್ತದೆ. ಹಾಗೆಯೇ ಈಗ ಸ್ನೇಹಿ ಮೂರ್ತಿಯ ಜೊತೆಗೆ ಶಕ್ತಿ ರೂಪರೂ ಆಗಬೇಕು. ಸ್ನೇಹದ ಜೊತೆಗೆ ಶಬ್ದಗಳಲ್ಲಿಯೂ ಇಂತಹ ಹರಿತವಿರಲಿ. ಅದರಿಂದ ಯಾರದೇ ಹೃದಯವನ್ನು ಸೀಳಿಬಿಡಲಿ. ಹೇಗೆ ತಾಯಿಯು ತನ್ನ ಮಕ್ಕಳಿಗೆ ಎಂತಹ ಶಬ್ದಗಳಲ್ಲಿಯೇ ಶಿಕ್ಷಣವನ್ನು ಕೊಡುತ್ತಾಳೆ, ಅದರಲ್ಲಿ ತಾಯಿಯ ಸ್ನೇಹವಿರುವ ಕಾರಣದಿಂದ ಆ ಶಬ್ದಗಳು ಹರಿತ ಅಥವಾ ಕಹಿ ಎಂಬ ಅನುಭವ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಜ್ಞಾನದ ಯಾವುದೆಲ್ಲ ಸತ್ಯ ಮಾತುಗಳಿವೆ ಅವನ್ನು ಸ್ಪಷ್ಟ ಶಬ್ದಗಳಲ್ಲಿ ತಿಳಿಸಿರಿ. ಆದರೆ ಶಬ್ದಗಳಲ್ಲಿ ಸ್ನೇಹವು
ತಿಳಿಸಿರಿ. ಆದರೆ ಶಬ್ದಗಳಲ್ಲಿ ಸ್ನೇಹವು ಸಮಾವೇಶವಾಗಿರಲಿ, ಆಗಲೇ ಸಫಲತಾ ಮೂರ್ತಿಗಳು ಆಗಿಬಿಡುವಿರಿ. ಸ್ಲೋಗನ್: ಸರ್ವಶಕ್ತಿವಂತ ತಂದೆಯನ್ನು ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಪಶ್ಚಾತ್ತಾಪದಿಂದ ಮುಕ್ತರಾಗಿ ಬಿಡುವಿರಿ. ಸರ್ವಶಕ್ತಿವಂತ ತಂದೆಯನ್ನು ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಪಶ್ಚಾತ್ತಾಪದಿಂದ ಮುಕ್ತರಾಗಿ ಬಿಡುವಿರಿ. ಅವ್ಯಕ್ತ ಇಶಾರೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಹೇಗೆ ಸೂರ್ಯನ ಕಿರಣಗಳು ಹರಡುತ್ತದೆ, ಹಾಗೆಯೇ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿಯಲ್ಲಿ ಶಕ್ತಿಗಳು ಅಥವಾ ವಿಶೇಷತೆಗಳ ರೂಪಿ ಕಿರಣಗಳು 4 ಕಡೆ ಹರಡುವ ಅನುಭವ ಮಾಡಿ. ಅದಕ್ಕೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ. ಈ ಶ್ರೇಷ್ಠ ಸ್ವಮಾನದ ಸ್ಮೃತಿಯ ಸೀಟ್ನಲ್ಲಿ ಸ್ಥಿತರಾಗಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಯಾವುದೇ ವಿಘ್ನ ಮುಂದೆಯೂ ಸಹ ಬರಲು ಸಾಧ್ಯವಿಲ್ಲ. ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ. ಈ ಶ್ರೇಷ್ಠ ಸ್ವಮಾನದ ಸ್ಮೃತಿಯ ಸೀಟ್ನಲ್ಲಿ ಸ್ಥಿತರಾಗಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ, ಆಗ ಯಾವುದೇ ವಿಘ್ನ ಮುಂದೆಯೂ ಸಹ ಬರಲು ಸಾಧ್ಯವಿಲ್ಲ. ಓಂ ಶಾಂತಿ.